ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಮಗಳ ಜಾಜಿ ಜೀವ ಉಳಿಸೋಕೆ ಯಾವುದಾದ್ರೂ ಒಂದು ದಾರಿ ತೋರಿಸು ತಾಯಿ. ತಗೋ, ಈ ಕವಳೆ ಹಾಕು. ಇಲ್ಲಿಗೆ ಮೊದಲ ಹಂತದ ಯಾಗ ಮುಗಿತು. ಇನ್ನು ಎರಡನೇ ಹಂತದ ಯಾಗಕ್ಕೆ ಹಳ್ಳದ ಬಳಿ ಹೋಗ್ಬೇಕು. ಅಲ್ಲೇ ಶುದ್ರ ಜೀವಿ ಜನನ ಆಗೋದು. ಜಾಜಿನ ಕೊಲ್ಲಕ್ಕೆ ಶ್ರೀಚಕ್ರದ ನಿರ್ನಾಮಕ್ಕೆ ಆ ಶಕ್ತಿ ಹುಟ್ಟೋದು. ಅಲ್ಲಿ ಹುಟ್ಟೋ ಜೀವಿಗೆ ರೋಷ, ಆವೇಶ, ಆಕ್ರೋಶ, ಕೋಪ ಹೊರತಾಗಿ ಬೇರೆ ಯಾವುದೇ ಭಾವನೆಗಳಿರೋದಿಲ್ಲ. ನೋವು, ದುಃಖ, ಪ್ರೀತಿ, ಆದರ, ಮಾನವೀಯತೆ ಇದ್ಯಾವುದರ ಲವಲೇಶವೂ ಅದಕ್ಕಿರೋದಿಲ್ಲ. ನೋಡೋದಕ್ಕೆ ಕೃಶ ಶರೀರ, ಕಬ್ಬಿಣದಷ್ಟೇ ಗಟ್ಟಿಯಾದ ದೇಹ, ಮನಸ್ಸು ಬೆಂಕಿ. ನಮ್ಮದೇ ಶಕ್ತಿ ಸಂಚಯದಿಂದ ಹುಟ್ಟಿರೋದ್ರಿಂದ ನಾವು ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡತ್ತೆ. ನಮ್ಮ ಆಜ್ಞಾ ಪಾಲಕನಾಗಿರುತ್ತೆ. ನಮಗೆ ಸಿಗದೆ ಇರೋದು ಪರರ ಸ್ವತ್ತಾಗಬಾರ್ದು. ಶ್ರೀಚಕ್ರ ಭೂಮಿಗೆ ಬರಬಾರ್ದು. ಅದು ಬರಬಾರ್ದು ಅಂದ್ರೆ ಶ್ರೀಚಕ್ರಕ್ಕೆ ಸಮನಾದ ಶಕ್ತಿ ನಿರ್ಮಾಣ ಆಗಬೇಕು. ಅದರಿಂದಾನೇ ಶ್ರೀಚಕ್ರನ ಅದನ್ನು ಹೊತ್ಕೊಂಡಿರೋ ಜಾಜಿನ ಮುಗಿಸ್ಬೇಕು. ನಡೀರಿ. ಅಮ್ಮ ತ್ರಿಪುರ ಸುಂದರಿ, ನಾನು ಮತ್ತೊಂದು ಸಲ ಪ್ರಯೋಗ ನಡೆಸ್ತಾ ಇದ್ದೀನಿ. ನಮ್ಮ ಜೊತೆಲಿರೋ ಒಂದು ದಿವ್ಯ ಚೇತನವನ್ನು ನಾವು ಉಳಿಸ್ಕೋಬೇಕಾಗಿದೆ. ಜಾಜಿಯನ್ನು ಸಾವಿನ ಬಾಯಿಂದ ತಪ್ಪಿಸಿ ಅವಳನ್ನು ಬದುಕಿಸ್ಕೋಬೇಕಾಗಿದೆ. ದಯವಿಟ್ಟು ನಮ್ಮ ಈ ಒಂದು ಸಮಸ್ಯೆಗೆ ಮಾರ್ಗವನ್ನು ತೋರಿಸು ತಾಯಿ, ಮಾರ್ಗವನ್ನು ತೋರಿಸು. ಶೇಖರಿ, ಯಾಕೆ ಕಡ್ಕಿ, ಏನಾಯ್ತು? ಏನಾದರೂ ಸಮಸ್ಯೆನಾ?
ನೀನು ಹೀಗೆ ಮೌನವಾಗಿದ್ರೆ ಆಗುದಿಲ್ಲ ಕಡ್ಕಿ. ಏನಾಯ್ತು ಮಾತಾಡು. ಖಡ್ಕಿ, ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಏನ್ ನಿನ್ ಸಮಸ್ಯೆ? ಈ ಪ್ರಯೋಗಕ್ಕೆ 4 ಜನ ಇರಲೇಬೇಕಾ? ಇರ್ಲೇಬೇಕು ಅಂತ ಚಂದ್ರ ಮೊದಲೇ ಹೇಳಿದ್ನಲ್ಲ. ಈಗೇನ್ ನಿನ್ ತಕರಾರು? 3 ಜನ ಈ ಯಾಗನ ಪೂರ್ಣ ಮಾಡೋದಕ್ಕಾಗೋದಿಲ್ವಾ? ಆಗಲ್ಲ. ಯಾಕೆ ಕಡ್ಕಿ? ಯಾಕೆ? ಏನಾಯ್ತು? ಸೂರ್ಯಾಂಶ ಬಂದಿಲ್ಲ. ಏನಂದೆ? ಸೂರ್ಯಾಂಶು ಬಂದಿಲ್ವಾ? ಯಾಕೆ ಬಂದಿಲ್ಲ? ಅದೇ ನನಗೂ ಗೊತ್ತಿಲ್ಲ ವಿರೂಪಾಕ್ಷ. ಕೈ ಕೊಟ್ಬಿಟ್ಟ. ಕೈ ಕೊಟ್ಬಿಟ್ಟ ಅಂತ ಅದೆಷ್ಟು ಸುಲಭವಾಗಿ ಹೇಳ್ತೀಯ ಕಡ್ಕಿ? ಇದು ನಿನ್ಗೆ ಅಷ್ಟೊಂದು ಸಾಧಾರಣವಾದ ವಿಷಯ ಆಗೋಯ್ತಾ? ವಾಮಾಚಾರ ಪ್ರಯೋಗದ ಅಸಾಧಾರಣತೆ, ಅಸಾಧ್ಯತೆ ನನಗೂ ಗೊತ್ತು. ಸೂರ್ಯಾಂಶಗೂ ಚೆನ್ನಾಗಿ ಗೊತ್ತು. ಗೊತ್ತಿರೋದಕ್ಕೆ ಕೈ ಕೊಟ್ಟಿದ್ದವನು. ಅವನ ನಡವಳಿಕೆ ಯಾಕೋ ವಿಚಿತ್ರವಾಗಿದೆ ವಿರೂಪಾಕ್ಷ. ಅವನ್ ಯಾಕೆ ಹೀಗೆ ಮಾಡ್ದ, ಯಾಕೆ ಮಾತು ಮೀರಿದ ಅನ್ನೋದೇ ಗೊತ್ತಾಗ್ತಿಲ್ಲ ವಿರೂಪಾಕ್ಷ. ಮಕ್ಕಳ ತರ ಮಾತಾಡ್ಬೇಡ. ಗೊತ್ತಿಲ್ಲ ಅನ್ಬಿಟ್ರೆ ಆಗೋಯ್ತಾ? ಅವನು ನಿನ್ನ ಶಿಷ್ಯ. ಅವನ ಮೇಲೆ ನಿಗಾ ಇಡಬೇಕಾದ್ದು ನಿನ್ನ ಜವಾಬ್ದಾರಿ. ಚಂದ್ರ ಎಷ್ಟು ಸಾರಿ ಹೇಳಿಲ್ಲ ನಿನ್ಗೆ ಎಲ್ರೂ ತಪ್ಪದೆ ಇಲ್ಲಿರ್ಬೇಕು ಅಂತ? ಇಷ್ಟು ಹೇಳಿದ್ಮೇಲೂ ಇಷ್ಟೊಂದು ಬೇಜವಾಬ್ದಾರಿನ? ದೇಶಿಕರೇ, ಈ ಶಲ್ಯ ತಗಿಲ್ಲ. ನಮ್ಮ ಪ್ರಶ್ನೆಗೆ ಉತ್ತರ ಮೂಡಿರಬಹುದು. ಅಷ್ಟೊಂದು ಅವಸರ ಬೇಡ ಶೇಖರಿ. ಸ್ವಲ್ಪ ತಡಿ, ಕೆಲವು ಕ್ಷಣ ಕಳಿ. ಅವನ್ ಹೀಗೆ ಮಾಡ್ತಾನಂತ ನನ್ಗೇನ್ ಗೊತ್ತಿತ್ತು ವಿರೂಪಾಕ್ಷ? ಏನ್ ಮಾತಾಡ್ತೀಯ ಕಡೆಗೆ? ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬಿಟ್ರೆ ಆಗೋಯ್ತಾ? ಚಂದ್ರ ಎಷ್ಟೊಂದು ಶ್ರಮ ಹಾಕಿದಾನೆ. ಇನ್ನೇನ್ ಯಾಗ ಪ್ರಾರಂಭ ಮಾಡ್ಬೇಕು? ಈಗ ಬಂದು ಹೇಳಿದ್ರೆ ಏನ್ ಪ್ರಯೋಜನ? ಅವ್ನ ಶ್ರಮ ಎಲ್ಲ ವ್ಯರ್ಥ ಆಗೋಲ್ವಾ? ಇನ್ನು ನೀವುಂಟು, ನಿಮ್ಮ ಈ ಕೆಲ್ಸಕ್ಕೆ ಬಾರ್ದೇ ಇರೋ ಬಳಗ ಉಂಟು. ಇನ್ ಮುಂದೆ ನಾನಂತೂ ಇರಲ್ಲ ನಿಮ್ ಜೊತೆ. ಶೇಖರಿ, ಈಗ ಹೊತ್ತಿರೋ ಶಲ್ಯ ತೆಗಿ.
ನೋಡಿದ್ಯಾ ಶೇಖರಿ, ಶ್ರೀಮತಿ ಅವ್ರ ಮಾತನ್ನ ಈಗಲಾದ್ರೂ ನಂಬ್ತೀಯ? ಅವ್ರು ಹೇಳಿದ್ದು ಇದನ್ನೇ. ಯಕ್ಷರಿ ಪ್ರಯೋಗದ ಮೂಲಕ ಅಮ್ಮನವ್ರು ಕೊಟ್ಟ ಉತ್ತರನೂ ಇದೇನೆ. ಕ್ಷೇತ್ರ ದರ್ಶನ. ಆಕೆ ನೀವೆಲ್ಲ ತಿಳ್ಕೊಂಡಿರೋಷ್ಟು ಸಾಧಾರಣವಾದ ಹೆಂಗಸಲ್ಲ ಶೇಖರಿ. ಆಕೆ ಹೇಳಿದ ಮಾತನ್ನೇ ಅಮ್ಮನವರು ಹೇಳಿದ್ದಾರೆ ಅಂದರೆ ಆಕೆಯ ಶಕ್ತಿ ಎಷ್ಟು ಅಂತ ತಿಳ್ಕೊ. ನಿಜ ದೇಶಕರೇ, ನನಗೀಗ ನಂಬಿಕೆ ಬರ್ತಾ ಇದೆ. ಶ್ರೀಮತಿ ಅವ್ರನ್ನ ಸುಮ್ಮನೆ ಅನುಮಾನಿಸ್ಬಿಟ್ಟೆ. ಇರ್ಲಿ ಬಿಡು ಶೇಖರಿ, ಇನ್ನು ನೀನು ಮುಂದಿನ ಕೆಲಸ ನೋಡ್ಕೋ. ಜಾಜಿನ ಕ್ಷೇತ್ರ ದರ್ಶನ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ಕೋ. ಆದರೆ ಯಾವ ಕ್ಷೇತ್ರ ಅಂತ ಗೊತ್ತಾಗ್ಲಿಲ್ಲ. ಇದಕ್ಕೆ ಉತ್ತರ ಕೊಡಬಹುದಾದ ವ್ಯಕ್ತಿ ಅಂದರೆ ಆ ಶ್ರೀಮತಿಯವರೊಬ್ಬರೇ. ಅವ್ರನ್ನೇ ಕೇಳಬೇಕು. ನಾಳೆ ನೀನು ದೇವಸ್ಥಾನದ ಹತ್ರ ಬಾ, ನಾವಿಬ್ಬರು ಒಟ್ಟಿಗೆ ಹೋಗಿ ಅವರನ್ನೇ ಕೇಳೋಣ. ಓಹೋ ಹೋ 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 ಸುಂತಮ್ನವರು ನಮಸ್ಕಾರ. ಏನು ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಅದು ಪಂಚಾಕ್ಷರಿ ಅವರೇ ನಿಮ್ಮನ್ನೇ ಹುಡ್ಕೊಂಬಂದೆ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತಲ್ಲ. ಸಹಾಯನಾ? ಆಯಿತು, ಹೇಳಿ, ಏನು ಮಾಡೋಣ? ಅದು ಈ ಕಂಟಕ ಬಂದಾಗೆಲ್ಲ ಒಂದು ಹೋಮ ಮಾಡಿಸ್ತಾರಲ್ಲ, ಮೃತ್ಯುಂಜಯ ಹೋಮ. ಹಾಂ ಹಾಂ, ಅದೇ ಹೋಮ. ಅದಕ್ಕೆ ಎಷ್ಟಾಗತ್ತೆ? ಯಾಕೆ, ಯಾರಿಗೆ ಕಂಟಕ ಬಂದಿರೋದು ಇವಾಗ? ಯಾರಿಗೂ ಬಂದಿಲ್ಲ, ಸುಮ್ಮನೆ ಹೀಗೆ ಕೇಳಿದೆ. ಅಂದಾಜು ಎಷ್ಟು ಖರ್ಚಾಗ್ಬೋದು ಅದಕ್ಕೆ ಅಂತ. ಖರ್ಚಿನ ಮಾತು ಹಾಗಿರಲಿ, ಮೊದಲು ಕಂಟಕ ಯಾರಿಗೆ ಅಂತ ಹೇಳಿ. ನೀವು ಹೊರಗಿನವರಲ್ಲ, ನಮ್ಮ ಜಗ್ಗಿ ಹೆಂಡತಿ. ಈ ವಿಷಯ ಗುಟ್ಟಾಗೇ ಇರುತ್ತೆ, ಹೊರಗಡೆ ಗೊತ್ತಾಗಲ್ಲ. ಹೇಳಿ, ಯಾರಿಗೆ ಕಂಟಕ ಇರೋದು? ನಮ್ಮ ಜಗ್ಗಿಗೇನಾದರೂ? ಚಚೆ, ಅವ್ರಿಗಲ್ಲ. ಸರಿ, ಮತ್ತೆ ಯಾರು ಕಂಟಕ ಇರೋದು? ಅದು ಜಾಜಿ. ಚಾಚಿಕ? ಛೇ, ಹೀಗಾಗಬಾರ್ದಾಗಿತ್ತು. ಆ ಲಲಿತಮ್ಮನವರು, ಶೇಖರಿ ಈಗಾಗಲೇ ಸುಂದರಿನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಈಗ ಇವಳು ಹೋಗ್ಬಿಟ್ರೆ? ಅಯ್ಯೋ ಬಿಡ್ತು ಅನ್ನಿ, ಅವಳಿಗೇನೂ ಆಗಿಲ್ಲ, ಅವಳಿಗೇನೋ ಆಗೋದೂ ಇಲ್ಲ. ಅದು ಕಂಟಕ ಇದೆಯಲ್ಲ, ಅದಕ್ಕೆ ಮೃತ್ಯುಂಜಯ ಹೋಮ ಮಾಡಿಸೋಣ ಅಂತ ಬಂದೆ. ಅದನ್ನು ಮಾಡಿಸಿದ್ರೆ ಬದುಕ್ತಾರಂತಲ್ಲ. ಅದು ಬದುಕ್ತಾರೆ ಅಂತ ಅಲ್ಲ, ಮುಂದೆ ಆಗೋ ಅವಘಡಗಳಿಂದ ತಪ್ಪಿಸ್ಕೋಬೋದು ಅಷ್ಟೇ. ದೇವಿ ಕೃಪೆ ಇದ್ದರೆ ಬದುಕಲೂಬಹುದು. ಅದೇ, ಆ ಮೃತ್ಯುಂಜಯ ಹೋಮಕ್ಕೆ ಎಷ್ಟು ಖರ್ಚಾಗುತ್ತೆ? ಆಗುತ್ತೆ 10, 20, 30, 40. ನಿನ್ನ ಹತ್ರ ಜಾಸ್ತಿ ಇದ್ರೆ ಇನ್ನೂ ಒಂದು 20 ತಂದು ಕೊಡ್ತೀಯ ನೀನು? ಏನೇ ನಿಂದು? ಮೃತ್ಯುಂಜಯ ಹೋಮ ಮಾಡಿಸ್ಬೇಕಾ? ಅದೇ ನಿನ್ನ ಹತ್ರ ಪುಡಿಗಾಸಿಂದ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನೋ? ಸಾವಿರ ಗಟ್ಟಲೆ ಬೇಕು ಅದಕ್ಕೆ. ನೋಡಿ, ನೀವು ಈ ವಿಚಾರದಲ್ಲಿ ಮೂಗು ತೂರಿಸ್ಬೇಡಿ. ಜಾಜಿಗೆ ಕಂಟಕ ಇದೆ, ಈ ಹೋಮ ಮಾಡಿಸ್ಲೇಬೇಕು. ನೋಡೆ, ಸಾಯೋರ್ನ ಬದುಕಿಸೋದು ಮುಖ್ಯ ಅಲ್ಲ, ಬದುಕಿರೋರ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ. ಅದರಲ್ಲೂ ಗಂಡನ್ನ ನೀನು ಚೆನ್ನಾಗಿ ನೋಡ್ಕೊಳ್ದೇ ಇದ್ರೆ ನಿನಗೆ ನರಕವೇ ಗಟ್ಟಿ. ಹೇಳ್ತಾ ಇದ್ದೀನಿ, ತಿಳ್ಕೊ. ನಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ನಿಮ್ಮ ತಲೆ ಮೇಲೆ ಸುರಿಯೋದಕ್ಕೆ ನನಗೇನು ಹುಚ್ಚು ಅನ್ಕೊಂಡಿದ್ದೀರಾ? ಅಯ್ಯೋ ನಿನ್ನ ಲೇ, ಈ ಹೋಮ ಗೀಮ ಎಲ್ಲ ಸುಳ್ಳು ಕಣೆ. ನೋಡು, ಸಾಯೋರು ಯಾವಾಗಿದ್ರು ಸತ್ತೇ ಸಾಯ್ತಾರೆ. ಈಗ ಸುಂದ್ರಿ ಸತ್ಲು,
ಯಾರ ಕೈಯಿಂದ ತಡೆಯೋಕ್ಕಾಯ್ತಾ? ಆಗಲಿಲ್ಲ. ಹಾಗೆ ಜಾಜಿ ಸಾಯೋದೆ ಅಂತ ಬರೆದಿದ್ರೆ ಅವಳು ಸತ್ತೇ ಸಾಯ್ತಾಳೆ, ತಿಳ್ಕೊ. ಸೂರ್ಯಾಂಶು, ಸೂರ್ಯಾಂಶು ನಿಂತ್ಕೋ. ನಿಂತ್ಕೋ ಸೂರ್ಯಾಂಶು. ಯಾಕೆ ಸೂರ್ಯಾಂಶು ವಿಚಿತ್ರವಾಗಿ ವರ್ತಿಸ್ತಾ ಇದೆಯಾ? ಏನಾಯ್ತು? ನಾನು ಕರೆದ್ರೂ ಹೋಗ್ತಾನೆ ಇದೆಯಲ್ಲ. ನಿನ್ನೆ ಕೇಳ್ತಾ ಇರೋದು ಸೂರ್ಯಾಂಶು, ಏನಾಯ್ತು? ನನ್ನಿಂದ ಏನಾದರೂ ಬೇಸರ ಆಯ್ತಾ? ಏನಾದರೂ ಸಮಸ್ಯೆ ಇದ್ರೆ ಹೇಳು, ನಾನು ಪರಿಹರಿಸ್ತೀನಿ. ನಿನ್ನನ್ನು ಎಷ್ಟು ನಂಬಿದ್ದೆ ಸೂರ್ಯಾಂಶು. ನೀನು ಅಷ್ಟೇ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಂತ ಪ್ರಮಾಣ ಮಾಡಿದ್ದೆ. ಈಗೇನಾಯ್ತು? ಎಲ್ಲರೂ ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿಗೆ ವಂಚಕ, ಕೈಲಾಗ್ದವನು ಅಂತ ಚೀಮಾರಿ ಹಾಕಿದ್ರು. ನಿನಗದು ಸಂತೋಷನ? ನೀನು ಕೈ ಕೊಟ್ಟಿದ್ದಕ್ಕೆ ನಾನು ವಂಚಕ ಅನ್ಸ್ಕೋಬೇಕಾ? ನಿನ್ನಿಂದ ನನ್ನ ಮಾನ ಹರಾಜಾಯ್ತು. ಈಗ ತೃಪ್ತಿನಾ ನಿನಗೆ? ನಿನ್ನ ಈ ನಗುವಿನ ಅರ್ಥ ಏನು ಸೂರ್ಯಾಂಶು? ನೀನು ಮಾತಾಡಲೇಬೇಕು. ನಿನ್ನೆ ಅವರೆಲ್ಲ ಸೇರಿ ನನಗೆ ಮಾಡಿರೋ ಅವಮಾನಕ್ಕೆ ನೀನು ಉತ್ತರ ಕೊಡಲೇಬೇಕು. ಯಾಕೆ ಬಂದಿಲ್ಲ ನೀನು ನಿನ್ನೆ? ಕ್ಷುದ್ರ ಶಕ್ತಿಯ ಜನನಕ್ಕೆ ನಮ್ಮ 4 ಜನರ ರಕ್ತ ಬೇಕು, ನಾವೆಲ್ಲರೂ ಇರಲೇಬೇಕು ಅಂತ ಹೇಳಿದ ಮೇಲೂ ಯಾಕೆ ಬರಲಿಲ್ಲ? ಹೇಳು ಸೂರ್ಯಾಂಶು, ಮಾತಾಡು. ಯಾಕೆ ಮಾತಿಗೆ ತಪ್ಪದೆ? ನಿನ್ನೆ ಮಾಡಿರೋ ಪ್ರಯೋಗ ಇವತ್ತು ಮಾಡಕ್ಕೆ ಹೇಳಿ ಬರ್ತೀನಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ನಿನ್ನೆ ಕೈ ಕೊಟ್ಟೆ, ಇವತ್ತು ಮಾಡೋಣ ಅಂದ್ರೆ ವಿರೂಪಾಕ್ಷ ಮತ್ತು ಅವನ ಮಗ ಒಪ್ತಾನ? ಕೆಲಸ ಆಗಬೇಕು ಅಂದ್ರೆ ಕೇಳಲೇಬೇಕು ಗುರುಗಳೇ. ನಿನ್ನೆ ಮಾಡಿರೋ ಉಕೃತಿ ಭ್ರಂಶ ಪ್ರಯೋಗ ಇವತ್ತು ಮಾಡಕ್ಕೆ ಹೇಳಿ ಬರ್ತೀನಿ. ಸಾರಿ ಹೇಳಿದ್ದೀನಿ ನಿನ್ಗೆ. ನಿನ್ನ ಶಿಷ್ಯನ ಹದ್ಬಸ್ನಲ್ಲಿ ಇಟ್ಕೋ, ನಿನ್ನ ಮಾತು ಮೀರ್ದೆ ಇರೋವಾಗ ನೋಡ್ಕೊ ಅಂತ ಅಂದ್ಬಿಟ್ಟು. ಕೇಳ್ದ್ಯಾ ನನ್ನ ಮಾತನ್ನ? ಕೇಳ್ದ್ಯಾ ಅಂದೆ? ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ. ಅವ್ನು ನನ್ನ ಶಿಷ್ಯ ಅಲ್ಲ, ನನ್ನ ತಮ್ಮ ಅಂತ. ನೋಡ್ದೆ ಎಂತ ಕೆಲಸ ಮಾಡಿದ್ದಾನೆ? ನಮ್ಮ ಪ್ರಯತ್ನಗಳನ್ನೆಲ್ಲ ಹಾಳು ಮಾಡಿ ಎಲ್ಲೋ ತಣ್ಣಕ್ಕೆ ಕೂತ್ಯಾನೆ. ಇಷ್ಟಕ್ಕೆಲ್ಲ ಕಾರಣ ಯಾರು? ನೀನ್ ಕಡ್ಕಿ, ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು. ಅವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆದಿಯಲ್ಲ, ಅದಕ್ಕೆ ಇಷ್ಟೆಲ್ಲ ಹಚ್ಕೊಂಡು ನಿನಗೂ ನಿನ್ನ ನಂಬಿದ್ದ ನಮ್ಮ ಕೈಗೂ ಚೊಂಬು ಕೊಟ್ಟಿದ್ದಾನೆ. ಸಾಕು ವಿರೂಪಾಕ್ಷ, ಇನ್ನೊಂದು ಮಾತು ಅವನ ಬಗ್ಗೆ ಆಡಿದ್ರೆ ನಾನು ನನ್ನ ತಾಳ್ಮೆ ಕಳ್ಕೊಳ್ಬೇಕಾಗುತ್ತೆ. ತಾಳ್ಮೆ? ಪ್ರತಿ ಸಾರ್ತಿ ಏನಾದ್ರೂ ಎಡವಟ್ ಮಾಡಿ ಬಂದು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇರೋ ನೀನು ಇನ್ನೂ ಎಷ್ಟು ತಾಳ್ಮೆಯಿಂದ ಇರಬೇಕು? ಸಾಕು. ನಿನ್ನ ಆಟೋಪನ ಸಹಿಸಿ ಸಾಕಾಗಿ ಹೋಗಿದೆ ನನಗೆ. ಸಾಕಾಗಿದೆ ತಾನೆ? ಹಾಗಿದ್ಮೇಲೆ ನನ್ನ ಜೊತೆ ಯಾಕಿದ್ಯಾ? ಬಿಟ್ಟು ಹೋಗ್ಬಿಡು. ಹೇಳಿ ನೀನು ಎಷ್ಟು ಸುಲಭವಾಗಿ ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ತಾ ಇದೀಯಲ್ವಾ? ನಮ್ಮ ಯೋಜನೆಗಳಲ್ಲೆಲ್ಲ ಜೊತೆಯಲ್ಲಿ ಇದ್ಕೊಂಡು ನಾನು ನಿಮ್ ಜೊತೆ ಇರ್ತೀನಿ ಅಂತ ಸುಳ್ಳು ಪ್ರಮಾಣ ಮಾಡಿ ಈಗ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದೆಯಲ್ಲ. ರಣ ಹೇಳಿ ನೀನು, ರಣ ಹೇಳಿ. ವಿರೂಪಾಕ್ಷ, ಕಿರ್ಚಾಡ್ಬೇಡ. ಸತ್ಯನ ಜೀರ್ಣಿಸ್ಕೊಳ್ಳೋ ತಾಕತ್ತಿಲ್ಲ ಅಲ್ಲ ನಿನ್ಗೆ? ವಿರೂಪಾಕ್ಷ, ನಿನ್ನೆ ಆಗಿದ್ದನ್ನ ಬಿಟ್ಬಿಡು. ಇವತ್ತಿನ ಮಾತಾಡು. ಏನಿದೆ ಇವತ್ತಿನ ಮಾತಾಡೋದಕ್ಕೆ? ನಿನ್ನೆ ಹತ್ತಿದ ಊರಿನೇ ಇನ್ನೂ ಆರಿಲ್ಲ. ವಿರೂಪಾಕ್ಷ, ಸುಮ್ಮನೆ ಕಿರ್ಚಾಡ್ಬೇಡ. ನಾನು ಸೂರ್ಯಾಂಶು ಹತ್ರ ಮಾತಾಡಿದ್ದೀನಿ. ಇವತ್ತು ಬಂದು ನಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂದಿದ್ದಾನೆ. ವಿರೂಪಾಕ್ಷ,
ನಿನ್ನ ಮಗನಿಗೆ ಹೇಳಿ ಇವತ್ತು ಮತ್ತೊಮ್ಮೆ ಪ್ರಯೋಗ ನಡೆಸೋದಕ್ಕೆ ಹೇಳು. ನರರುಧೀರ ಮದರ ಶಂಕ ನರನದಾರ ರೌದ್ರಂ ನರರುಧೀರ ಮದನ ಶಂಕ ನರನ ರಾತ್ರ ರೌದ್ರಂ ಅಘೋರಾದಿರಂ ಪರಂ